ಚುನಾವಣೆಗಳ ಭವಿಷ್ಯವನ್ನು ಹೇಳೋಕೆ ನಾವಿಲ್ಲಿಲ್ಲ. ಬದಲಿಗೆ ಅದನ್ನ ಆಡಳಿತಕ್ಕಾಗಿ ಒಂದು ಡೇಟಾ ಚಾಲಿತ ನೀಲನಕ್ಷೆಯಾಗಿ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನಿಸ್ತಿದ್ದೇವೆ. ಪ್ರತಿಯೊಂದು ಮತವೂ ಒಂದು ಕಥೆ. ಈ ಎಲ್ಲಾ ಕಥೆಗಳನ್ನು ಒಟ್ಟಿಗೆ ಸೇರಿಸಿದಾಗ ಜನರ ಆಶಯಗಳ ಒಂದು ಸ್ಪಷ್ಟ ಚಿತ್ರಣ ನಮಗೆ ಸಿಗುತ್ತೆ. ಈ ಒಂದು ಮಾತಿದೆಯಲ್ಲ, ಇದು ನಮ್ಮ ಇವತ್ತಿನ ವಿಶ್ಲೇಷಣೆಯ ಜೀವಾಳ. ಜನಾಭಿಪ್ರಾಯ ಅನ್ನೋದು ಕೇವಲ ಒಂದು ಗೆಲುವಲ್ಲ, ಅದು ಜನರ ನಂಬಿಕೆ ಮತ್ತು ನಿರೀಕ್ಷೆಗಳ ಹೊಣೆಗಾರಿಕೆ. ಈ ಹೊಣೆಗಾರಿಕೆಯನ್ನ ಗಂಭೀರವಾಗಿ ತೆಗೆದುಕೊಂಡು ನಮ್ಮ ಚರ್ಚೆಯನ್ನ ಶುರು ಮಾಡೋಣ. ಸರಿ, ಹಾಗಾದ್ರೆ ನಮ್ಮ ಇವತ್ತಿನ ವಿಶ್ಲೇಷಣೆ ನಡೆಯೋದು ಕರ್ನಾಟಕದ ಜಮಖಂಡಿ ಕ್ಷೇತ್ರದ ಬಗ್ಗೆ. ಇಲ್ಲಿನ ಮಣ್ಣಿನ ಕಥೆ, ಜನರ ಸವಾಲುಗಳು ಮತ್ತು ರಾಜಕೀಯ ವಾಸ್ತವಗಳ ಆಳಕ್ಕೆ ಇಳಿಯೋಣ. ಮೊದಲಿಗೆ ನಾವು ಆ ಸಂಖ್ಯೆಗಳ ಆಳಕ್ಕೆ ಇಳಿಯೋಕ್ಕೂ ಮುಂಚೆ ಕ್ಷೇತ್ರದ ವಾಸ್ತವ ಸ್ಥಿತಿಯನ್ನು ಒಮ್ಮೆ ನೋಡೋಣ. ಅಂದ್ರೆ ಆ ಮಣ್ಣಿನ ಮಿಡಿತವನ್ನ ಕೇಳೋಣ. ಜಮಖಂಡಿಯನ್ನ ನೋಡಿದ್ರೆ ಅಲ್ಲಿ ಎರಡು ಬೇರೆ ಬೇರೆ ಪ್ರಪಂಚಗಳು ಕಾಣಿಸುತ್ತೆ. ಒಂದು ಕಡೆ 34% ನಗರ ಪ್ರದೇಶ, ಇನ್ನೊಂದು ಕಡೆ 66% ಗ್ರಾಮೀಣ ಪ್ರದೇಶ. ಇದರ ನೇರ ಅರ್ಥ ಏನು ಅಂದ್ರೆ, ಕ್ಷೇತ್ರದ ಬಹುಪಾಲು ಜನರ ಬದುಕು, ಅವರ ಜೀವನೋಪಾಯ ನೇರವಾಗಿ ಕೃಷಿ ಮೇಲೆ ನಿಂತಿದೆ. ಈ ಸಂಖ್ಯೆ ನೋಡಿ, 55%. ಇದು ಕ್ಷೇತ್ರದ ಆರ್ಥಿಕ ಸಂಕಷ್ಟ ಎಷ್ಟರ ಮಟ್ಟಿಗೆ ಇದೆ ಅಂತ ತೋರಿಸುತ್ತೆ. ಜಮಖಂಡಿಯ ಅರ್ಧಕ್ಕಿಂತ ಹೆಚ್ಚು ರೈತರು, ಅಂದ್ರೆ 55% ಜನ ಒಂದೋ ಪ್ರವಾಹದಿಂದ ಅಥವಾ ಬರಗಾಲದಿಂದ ತಮ್ಮ ಬೆಳೆಯನ್ನ ಕಳಕೊಂಡಿದ್ದಾರೆ. ಇದು ಬರೀ ಒಂದು ನಂಬರಷ್ಟೇ ಅಲ್ಲ, ಇದು ಸಾವಿರಾರು ಕುಟುಂಬಗಳ ನೋವಿನ ಕಥೆ. ಹಾಗಾದ್ರೆ ಅಭಿವೃದ್ಧಿಯಲ್ಲಿನ ಈ ಕೊರತೆಗಳ ನಿಜವಾದ ಬೆಲೆ ಏನು? ಇದು ಕೇವಲ ರಸ್ತೆ, ಸೇತುವೆಗಳಲ್ಲ. ಇದರ ಪರಿಣಾಮ ನೋಡಿ. ಸರಿಯಾದ ಮಾರುಕಟ್ಟೆ ಸಂಪರ್ಕ ಇಲ್ಲ, ಹಳ್ಳಿ ರಸ್ತೆಗಳು ಸರಿಯಿಲ್ಲ, ಕೈಗಾರಿಕೆಗಳು ಬೆಳೆದಿಲ್ಲ. ಇದೆಲ್ಲದರ ಕೊನೆ ಪರಿಣಾಮ ಏನಾಗ್ತಿದೆ ಅಂದ್ರೆ, ಯುವಕರು ಕೆಲಸ ಹುಡುಕೊಂಡು ಪಟ್ಟಣಗಳಿಗೆ ವಲಸೆ ಹೋಗ್ತಿದ್ದಾರೆ. ಇದು ಇಡೀ ಕ್ಷೇತ್ರದ ಸಾಮಾಜಿಕ ವ್ಯವಸ್ಥೆನೇ ಅಲುಗಾಡಿಸ್ತಿದೆ. ನಾವು ಮುಂದೆ ಹೋಗೋಕ್ಕಿಂತ ಮುಂಚೆ ಒಂದು ವಿಷಯವನ್ನ ಸ್ಪಷ್ಟಪಡಿಸ್ತೀನಿ. ನಮ್ಮ ಈ ಇಡೀ ವಿಶ್ಲೇಷಣೆಯ ಅಡಿಪಾಯ ಇರೋದು ನಮ್ಮ ಸಂವಿಧಾನದ ಮೌಲ್ಯಗಳ ಮೇಲೆ. ಅಂದ್ರೆ ಪ್ರತಿಯೊಬ್ಬರ ಘನತೆಯನ್ನ ಗೌರವಿಸೋದು ಮತ್ತು ಜವಾಬ್ದಾರಿಯುತವಾಗಿ ಸಾರ್ವಜನಿಕವಾಗಿ ಚರ್ಚಿಸೋದು. ಜನರ ಜೀವನಕ್ಕೆ ಸಂಬಂಧಪಟ್ಟ ಡೇಟಾವನ್ನ ನಾವು ಅತ್ಯಂತ ಗೌರವದಿಂದ, ಜವಾಬ್ದಾರಿಯಿಂದ ನೋಡ್ತೇವೆ. ಸರಿ, ಜನರ ಅನುಭವಗಳನ್ನ ನೋಡುವಿ. ಈಗ ಬನ್ನಿ 2023ರ ಚುನಾವಣೆಯ ಸಂಖ್ಯೆಗಳ ಕಡೆಗೆ ಹೋಗೋಣ. ಈ ಅಂಕಿಅಂಶಗಳು ಯಾವ ಕಥೆಯನ್ನ ಹೇಳ್ತಿವೆ ಅಂತ ಅರ್ಥ ಮಾಡ್ಕೊಳ್ಳೋಣ. 4716. ಇದೇನು ಗೊತ್ತಾ? 2023ರ ಚುನಾವಣೆಯಲ್ಲಿ ಬಿಜೆಪಿ ಗೆದ್ದ ವೋಟ್ಗಳ ಅಂತರ ಕೇವಲ 4716 ಮತಗಳು. ಇದು ತುಂಬನೇ ಸಣ್ಣ ಅಂತರ. ಈ ಸಂಖ್ಯೆ ನಮಗೆ ಸ್ಪಷ್ಟವಾಗಿ ಒಂದು ಮಾತು ಹೇಳುತ್ತೆ. ಇಲ್ಲಿನ ಜನರ ತೀರ್ಪು ತುಂಬ ಸೂಕ್ಷ್ಮವಾಗಿದೆ, ಅಸ್ಥಿರವಾಗಿದೆ. ಇದು ಯಾವ ಪಕ್ಷಕ್ಕೂ ಶಾಶ್ವತವಾದದ್ದಲ್ಲ. ಈ ಚಾರ್ಟನ್ನ ಒಮ್ಮೆ ಗಮನಿಸಿ. 2018ಕ್ಕೆ ಹೋಲಿಸಿದ್ರೆ 2023ರಲ್ಲಿ ಏನಾಗಿದೆ? ಬಿಜೆಪಿಯ ವೋಟ್ ಶೇರ್ 12% ಹೆಚ್ಚಾಗಿದೆ. ಅದೇ ಸಮಯದಲ್ಲಿ ಕಾಂಗ್ರೆಸ್ನ ವೋಟ್ ಶೇರ್ ಬರೋಬ್ಬರಿ 16% ಕೆಳಗಿಳಿದಿದೆ. ಇಷ್ಟು ದೊಡ್ಡ ಮಟ್ಟದ ಬದಲಾವಣೆ. ಇದೇ ಕಾರಣಕ್ಕೆ ಈ ಸೀಟು ಕಾಂಗ್ರೆಸ್ ಕೈಯಿಂದ ಬಿಜೆಪಿ ಕೈಗೆ ಹೋಯಿತು. ಹಾಗಾದ್ರೆ ಈ ಫಲಿತಾಂಶದಿಂದ ನಾವು ಕಲಿಯಬೇಕಾದ 3 ಮುಖ್ಯ ಸಿಗ್ನಲ್ಗಳು ಯಾವುವು? ಮೊದಲನೇದು, ನಾವು ಆಗಲೇ ಹೇಳಿದ ಹಾಗೆ ಇಲ್ಲಿನ ಜನಾದೇಶ ತುಂಬಾ ಸೂಕ್ಷ್ಮವಾಗಿದೆ. ಎರಡನೇದು, ಜನರಿಗೆ ಕಣ್ಣಿಗೆ ಕಾಣೋ ಹಾಗೆ ಆಗೋ ಅಭಿವೃದ್ಧಿ ಕೆಲಸಗಳು, ಅಂದ್ರೆ ರೈಲ್ವೆ ಲೈನ್, ನದಿ ಸೇತುವೆ, ಇಂತಹ ಮೂಲಸೌಕರ್ಯಗಳು ಇಲ್ಲಿ ಬಹಳ ಮುಖ್ಯ. ಮತ್ತು ಮೂರನೇದು, ಸಾಮಾಜಿಕ ಸಾಮರಸ್ಯದ ಮೇಲೆ ಒತ್ತಡ ಹೆಚ್ಚುತ್ತಿದೆ ಅನ್ನೋದು. ಸರಿ, ಈಗ 2023ರ ಫಲಿತಾಂಶದ ಹಿಂದಿನ ಕಾರಣಗಳನ್ನ ಇನ್ನಷ್ಟು ಆಳವಾಗಿ ನೋಡೋಣ. ಇಲ್ಲಿ ನಾವು ವ್ಯಕ್ತಿಗಳ ಮೇಲೆ ಗಮನ ಕೊಡೋದಿಲ್ಲ, ಬದಲಿಗೆ ಯಾವ ವ್ಯವಸ್ಥಿತ ಕಾರಣಗಳು ಈ ಫಲಿತಾಂಶವನ್ನ ತಂದುಕೊಟ್ಟವು ಅನ್ನೋದನ್ನ ವಿಶ್ಲೇಷಿಸೋಣ. ಈ ಗೆಲುವಿನ ಹಿಂದೆ 4 ಮುಖ್ಯವಾದ ಸ್ತಂಭಗಳು ಕೆಲಸ ಮಾಡಿವೆ. ಮೊದಲನೇದು ಆರ್ಥಿಕ ಶಕ್ತಿ, ಸುಮಾರು 58 ಕೋಟಿ ರೂಪಾಯಿಯ ಘೋಷಿತ ಆಸ್ತಿ. ಎರಡನೇದು ವಿಶ್ವಾಸಾರ್ಹತೆ, ಯಾವುದೇ ಕ್ರಿಮಿನಲ್ ಕೇಸ್ ಇಲ್ಲದ ಕ್ಲೀನ್ ಇಮೇಜ್. ಮೂರನೇದು ಸಂಘಟನಾತ್ಮಕ ಬಲ, ಅಂದ್ರೆ ಸ್ಥಳೀಯ ಮಟ್ಟದಲ್ಲಿ ಗಟ್ಟಿಯಾದ ಬೇರುಗಳು. ಮತ್ತು ನಾಲ್ಕನೇದು ರಾಜಕೀಯ ಹೊಂದಾಣಿಕೆ, ಕೇಂದ್ರ ಮತ್ತು ರಾಜ್ಯದಲ್ಲಿ ಒಂದೇ ಸರ್ಕಾರ ಇರೋ ಡಬಲ್ ಎಂಜಿನ್ ಅನ್ನೋ ಕಥೆ. ನೀವು ಕ್ಷೇತ್ರದ ಇತಿಹಾಸವನ್ನೇ ತೆಗೆದು ನೋಡಿದ್ರೆ ಒಂದು ವಿಷಯ ಸ್ಪಷ್ಟವಾಗತ್ತೆ. ಇಲ್ಲಿ ಸೀಟುಗಳು ಸದಾ ಕೈ ಬದಲಾಗುತ್ತಲೇ ಇವೆ. 2018ರಲ್ಲಿ ಕಾಂಗ್ರೆಸ್ ಗೆದ್ರೆ 2023ರಲ್ಲಿ ಬಿಜೆಪಿ ಗೆದ್ದಿದೆ. ಇದು ಏನ್ ತೋರಿಸುತ್ತೆ ಅಂದ್ರೆ, ಮತದಾರರು ಯಾವುದೇ ಒಂದು ಪಕ್ಷಕ್ಕೆ ಕಟ್ಟಿಬಿದ್ದಿಲ್ಲ. ಅವರ ನಿಷ್ಠೆ ಷರತ್ತುಬದ್ಧ. ಇಂಥ ಸ್ಪರ್ಧಾತ್ಮಕ ಜಾಗದಲ್ಲಿ ಗೆಲ್ಲಬೇಕಾದ್ರೆ ಬೇರೆ ಕಡೆಗಳಿಂದ ಪಾಠ ಕಲಿಯೋದು ಬಹಳ ಮುಖ್ಯ. ಉದಾಹರಣೆಗೆ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಯಶಸ್ವಿ ಮಾದರಿಯನ್ನ ನೋಡೋಣ. ಅಲ್ಲೇನ್ ಮಾಡಿದ್ರು? ರೈತರನ್ನ ನೇರವಾಗಿ ಆಕ್ರಮಣಕಾರಿಯಾಗಿ ಸಂಪರ್ಕಿಸಿದ್ರು.
ಪ್ರತಿ ವಾರ ಮೀಟಿಂಗ್ ಮಾಡಿ ಜನರ ಸಮಸ್ಯೆಗಳನ್ನು ಅಲ್ಲಲ್ಲೇ ಬಗೆಹರಿಸಿದ್ರು ಮತ್ತು ಅವರ ಸಂದೇಶಗಳು ತುಂಬಾ ಸರಳ ಮತ್ತು ಭಾವನಾತ್ಮಕವಾಗಿದ್ವು. ಇಲ್ಲಿವರೆಗೂ ನಾವು ಸಮಸ್ಯೆಯನ್ನ ವಿಶ್ಲೇಷಣೆ ಮಾಡಿದ್ವಿ. ಈಗ ಈ ಡೇಟಾವೇ ಬಳಸ್ಕೊಂಡು ಮುಂದಿನ ಆಡಳಿತ ಹೇಗಿರಬೇಕು ಅಂತ ಒಂದು ನೀಲನಕ್ಷೆಯನ್ನ ತಯಾರಿಸೋಣ. ಅಂದ್ರೆ ಮತದಾರರು ಹಾಕಿದ ಮತಕ್ಕೆ ಸರಿಯಾದ ಪ್ರತಿಫಲ ಸಿಗೋದು ಹೇಗೆ? ಜಮಖಂಡಿಗಾಗಿ ನಾವು ಯೋಚಿಸಬಹುದಾದ ಈ ನೀಲನಕ್ಷೆಯಲ್ಲಿ 5 ಪ್ರಮುಖ ಅಂಶಗಳಿವೆ. ಮೊದಲನೇದು ಸುಸ್ಥಿರ ಉದ್ಯೋಗಗಳನ್ನು ಸೃಷ್ಟಿ ಮಾಡೋದು. ಎರಡನೇದು ಅತ್ಯಂತ ಅವಶ್ಯಕ ಮೂಲಸೌಕರ್ಯಗಳನ್ನು ಒದಗಿಸೋದು. ಮೂರನೇದು ಕಲ್ಯಾಣ ಯೋಜನೆಗಳು ಜನರಿಗೆ ತಲುಪ್ತಿವೆ ಅನ್ನೋದಕ್ಕೆ ಸಾಕ್ಷಿ ಕೊಡೋದು. ನಾಲ್ಕನೇದು ಜನರ ಸಮಸ್ಯೆಗಳಿಗೆ ಖಚಿತವಾಗಿ ಪರಿಹಾರ ಸಿಗುತ್ತೆ ಅನ್ನೋ ಗ್ಯಾರಂಟಿ. ಮತ್ತು ಕೊನೆಯದಾಗಿ 5ನೇದು ಸಮುದಾಯಗಳ ನಡುವೆ ನಂಬಿಕೆಯನ್ನ ಮತ್ತೆ ಕಟ್ಟೋದು. ಉದ್ಯೋಗ ಮತ್ತೆ ಮೂಲಸೌಕರ್ಯದ ಬಗ್ಗೆ ಮಾತಾಡೋದಾದ್ರೆ ನೋಡಿ, ಒಂದು 15 ಕೋಟಿ ರೂಪಾಯಿ ಹೂಡಿಕೆ ಮಾಡಿ ಒಂದು ಸ್ಕಿಲ್ ಮತ್ತು ಅಗ್ರಿ ಪಾರ್ಕ್ ಹಬ್ ಮಾಡಿದ್ರೆ ಪ್ರತಿ ವರ್ಷ 2,000 ಯುವಕರಿಗೆ ಟ್ರೈನಿಂಗ್ ಕೊಡ್ಬೋದು, 500ಕ್ಕೂ ಹೆಚ್ಚು ಹೊಸ ಕೆಲಸಗಳನ್ನು ಸೃಷ್ಟಿಸಬಹುದು. ಇನ್ನೊಂದು 20 ಕೋಟಿಯಲ್ಲಿ ಹೊಸ ನೀರಿನ ಟ್ಯಾಂಕ್ ಕಟ್ಟಿಸಿದ್ರೆ ಕ್ಷೇತ್ರದ 40% ಮನೆಗಳಿಗೆ ದಿನದ 24 ಗಂಟೆಯೂ ನೀರು ಕೊಡ್ಬೋದು. ಇವು ಕೇವಲ ಯೋಜನೆಗಳಲ್ಲ, ಯುವಕರ ವಲಸೆಯನ್ನ ತಡೆಯೋಕೆ ಮತ್ತು ಅಭಿವೃದ್ಧಿಯ ಅಂತರವನ್ನ ಕಡಿಮೆ ಮಾಡೋಕಿರುವ ಪರಿಹಾರಗಳು. ಕಲ್ಯಾಣ ಯೋಜನೆಗಳು ಮತ್ತು ನಂಬಿಕೆ ಇವು ಕೂಡ ಅಷ್ಟೇ ಮುಖ್ಯ. ಎಂಜಿ ಎನರ್ಜಿಯ ಬಜೆಟ್ನ ಹೆಚ್ಚು ಮಾಡಿ ಜನರಿಗೆ ಹೆಚ್ಚು ದಿನ ಕೆಲಸ ಸಿಗೋ ಹಾಗೆ ಮಾಡಬೇಕು. ಜನರ ಸಮಸ್ಯೆಗಳನ್ನು ವ್ಯವಸ್ಥಿತವಾಗಿ ಒಂದೊಂದಾಗಿ ಬಗೆಹರಿಸಬೇಕು. ಮೀಸಲಾತಿ ವಿಷಯದಲ್ಲಿ ಕೆಲವು ಸಮುದಾಯಗಳಿಗೆ ಅಸಮಾಧಾನ ಇದ್ದರೆ ಅವರೊಂದಿಗೆ ಮಾತನಾಡಿ ನಿಲುವನ್ನು ಸ್ಪಷ್ಟಪಡಿಸಬೇಕು. ಮತ್ತು ಸಮುದಾಯ ಕಾರ್ಯಕ್ರಮಗಳ ಮೂಲಕ ಜನರ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿರಬೇಕು. ಈ ಇಡೀ ನೀಲನಕ್ಷೆನ ಜಾರಿಗೆ ತರುವಾಗ ಇವತ್ತಿನ ಡಿಜಿಟಲ್ ಯುಗದಲ್ಲಿ ಜವಾಬ್ದಾರಿಯುತ ಸಂವಹನ ಅನ್ನೋದು ಅತ್ಯಂತ ಪ್ರಮುಖ. ಸಾರ್ವಜನಿಕ ಚರ್ಚೆಯನ್ನ ಆರೋಗ್ಯಕರವಾಗಿ ಕಾಪಾಡೋದು ಮತ್ತೆ ಭಾರತದ ಡೇಟಾ ಕಾನೂನುಗಳ ಅಡಿಯಲ್ಲಿ ಜನರ ಖಾಸಗಿತನವನ್ನು ಗೌರವಿಸೋದು, ಇದರಲ್ಲಿ ಯಾವುದೇ ರಾಜಿ ಇಲ್ಲ. ಇದು ಆಧುನಿಕ ಆಡಳಿತದ ಒಂದು ಮುಖ್ಯ ಕರ್ತವ್ಯ. ಸರಿ, ನಾವೀಗ ನಮ್ಮ ವಿಶ್ಲೇಷಣೆಯ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಹಾಲಿ ಶಾಸಕರ ಸ್ಥಾನ ಹೇಗಿದೆ ಮತ್ತು ಅವರ ಮುಂದಿರುವ ಸವಾಲುಗಳೇನು ಅನ್ನೋದನ್ನ ಒಮ್ಮೆ ನೋಡೋಣ. ನಮ್ಮ ಅಂತಿಮ ವಿಶ್ಲೇಷಣೆಯ ಪ್ರಕಾರ ನಾವು ಕೊಡುವ ಕ್ಯಾಂಡಿಡೇಟ್ ರಿಟೇನಬಿಲಿಟಿ ಸ್ಕೋರ್ 100ಕ್ಕೆ 72. ಇದನ್ನು ನಾವು ಹೇಗೆ ಲೆಕ್ಕ ಹಾಕಿದ್ದೇವೆ ಅಂದರೆ ಕ್ಷೇತ್ರದ ವಾಸ್ತವತೆ, ಅಭ್ಯರ್ಥಿಯ ಶಕ್ತಿ, ಜನರ ನಿರೀಕ್ಷೆಗಳು ಹೀಗೆ ಹಲವು ವಿಷಯಗಳನ್ನು ಪರಿಗಣಿಸಿದ್ದೇವೆ. 72 ಅನ್ನೋದು ಒಂದು ಒಳ್ಳೆ ಸ್ಕೋರ್. ಆದರೆ ಇದು ಭವಿಷ್ಯದ ಗೆಲುವಿಗೆ ಗ್ಯಾರಂಟಿ ಅಂತೂ ಅಲ್ಲ. ಜನರ ನಿರೀಕ್ಷೆಯನ್ನ ಪೂರೈಸದೆ ಹೋದ್ರೆ ಈ ಅಂಕಗಳು ತುಂಬಾ ಬೇಡ ಕರಗಿ ಹೋಗ್ಬೋದು. ಹಾಗಾದ್ರೆ ಜಮಖಂಡಿಯ ಭವಿಷ್ಯದ ದೃಷ್ಟಿಕೋನ ಏನಾಗಿರಬೇಕು? ಆ ದೃಷ್ಟಿಕೋನದಲ್ಲಿ ಜಮಖಂಡಿ ಒಂದು ಸಂಪರ್ಕ ಹೊಂದಿದ ಕ್ಷೇತ್ರವಾಗಿರಬೇಕು. ಕೇವಲ ರಸ್ತೆ, ಸೇತುವೆ, ರೈಲಿನಿಂದ ಸಂಪರ್ಕ ಅಲ್ಲ, ಮೂಲಸೌಕರ್ಯ, ಉದ್ಯೋಗ ಮತ್ತು ಮುಖ್ಯವಾಗಿ ಜನರ ಧ್ವನಿಗೆ ಕಿವಿಗೊಡುವ ನಾಯಕನ ಮೂಲಕ ಸಂಪರ್ಕ. ಇದು ಜನರ ಹೃದಯಗಳನ್ನು ಬೆಸೆಯುವ ಸಂಪರ್ಕ. ಜನಕೇಂದ್ರಿತ ನಾಯಕರಾಗಿ ನಿಮ್ಮ ಕ್ಷೇತ್ರವನ್ನು ಉನ್ನತೀಕರಿಸಲು ಬಯಸಿದರೆ blueprintstrategies.ai ಅನ್ನು mgr@blueprintstrategies.ai ನಲ್ಲಿ ಸಂಪರ್ಕಿಸಿ ಅಥವಾ 08042041602ಗೆ ಕರೆ ಮಾಡಿ. ರಾಜಕೀಯವನ್ನು ಮೀರಿದ ಉದ್ದೇಶ